ಭಾರತ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಈ ಒಂದು ಚುನಾವಣೆ, ಸಾರ್ವತ್ರಿಕ ಚುನಾವಣೆ. ಇವತ್ತು ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ನನ್ನ ಸುಪುತ್ರನ ಈ ಒಂದು ಇಲೆಕ್ಷನ್ ಬಂದು ಕುಟುಂಬ ಸಮೇತ ದೇವರ ಆಶೀರ್ವಾದವನ್ನು ತಗೊಂಡು, ಅಜ್ಜನ ಆಶೀರ್ವಾದ ತಗೊಂಡು ಮತದಾನವನ್ನು ಮಾಡಿದ್ದೀವಿ. ನಾನು ಮೊದಲನೇ ದಿನದಿಂದನೂ ಕೂಡ ತಮಗೆ ಹೇಳಿದ್ದೆ, ಡೇ ಒನ್ನಿಂದ ನಾನು ತಮಗೆ ಹೇಳಿದ್ದೆ ಈ ಬಾರಿಯ ವಿಜಯ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿದೆ. ಅದರಲ್ಲೂ ಬೆಳಗಾವಿ ಪಾರ್ಲಿಮೆಂಟು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ, ಚಿಕ್ಕೋಡಿ ಪಾರ್ಲಿಮೆಂಟು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅಂತ. ಸೊ ಡೇ ಒನ್ನಿಂದ ಇಲ್ಲಿವರೆಗೂ ಅದೇ, ರಿಸಲ್ಟ್ ದಿನ ಕೂಡ ಅದೇ. ಅದು ನಮಗೆಲ್ಲ ಗೊತ್ತಿಲ್ಲ, ಅವ್ರು ಆರೋಪ ಮಾಡಿದ್ದಕ್ಕೆ ಜನ ಉತ್ತರ ಕೊಡ್ತಾರೆ. 4ನೇ ತಾರೀಕಿನವರೆಗೂ ವೇಟ್ ಮಾಡಬೇಕು. ಅವರು ನನ್ನ ತಮ್ಮ ನನ್ನ ಶಕ್ತಿ ಇದ್ದಾನೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರುಗಳು ನನ್ನ ಶಕ್ತಿ, ನಮ್ಮ ಅಜ್ಜ ನನ್ನ ಶಕ್ತಿ, ಮತದಾರರು ನನ್ನ ಶಕ್ತಿ, ಎಲ್ಲ ಶಾಸಕರು ನನ್ನ ಶಕ್ತಿ. ಮಾವ ಅಳಿಯ ಖಂಡಿತವಾಗ್ಲೂ ಈ ಜೋಡಿ ಹಿಟ್ ಆಗುತ್ತೆ. ಹೌದು, ನಾನು ಬೆಳಗಾವಿ ಗ್ರಾಮೀಣದಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ, ನನ್ನ ಸ್ವಕ್ಷೇತ್ರದಲ್ಲಿ ನಾನು ಮನೆ ಮಗಳು, ಸೊ ನನ್ನ ತವರು ಮನೆಯಲ್ಲಿ ಇವತ್ತೆಲ್ಲ ಓಡಾಡ್ತೀನಿ. ನಾನು ಡೇ ಒನ್ನಿಂದ ಹೇಳಿದ್ದೀನಿ, 3 ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ ಅಂತ ನೀವೇನಾದರೂ ಅದನ್ನು ನೆನಪಿಟ್ಕೊಂಡಿದ್ರೆ, ಸೊ 3 ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ನ ಕೊಡ್ತೀವಿ. 2000 ನಾನು ಅಲೆ ಬಗ್ಗೆ ಹೇಳೋದಿಲ್ಲ. 2014ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ 2024ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.